ಯಾವುದು ಅನಿಷ್ಟ ಪರಿಹಾರ ಮಾಡೋದು? ಮಾಟ ಮದ್ದು ಎಲ್ಲವನ್ನು ಪರಿಹಾರ ಮಾಡೋದು. ಒಂದು ಸಾರಿ ಸಾಯಂಕಾಲ ಹೇಳ್ಕೊಂಡ್ರೆ ಸಾಕು, ನಮ್ಮ ಸುದ್ದಿಗೆ ಯಾವನೂ ಬರೋಲ್ಲ. ನಿಜವಾದ ಹಾವು ಕಚ್ಚಿದ ಇದ್ರೂ ಕೂಡ ಸುಮ್ಮನೆ ಕೂತಿದ್ದ. ಆನೆಗಳ ಭಯ ಪಡೋದು ಯಾವ ಪ್ರಾಣಿಗೆ? ಅರಮನೆಯಲ್ಲಿರುವ ಪಟ್ಟದ ಆನೆ ಸತ್ತೋಯ್ತು, ನೀನು ಯಾವಾಗ ಪರಮಾತ್ಮನನ್ನ ಎಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಿ ಅಲ್ಲಿ ಕಾಣಿಸ್ತಾನೆ, ಹೋಗು ಅಂತ ಅನ್ಬಿಟ್ಟ. ವೈಶಾಖ ಮಾಸದ ಅಕ್ಷಯ ತೃತೀಯ ಬರುತ್ತಲ್ಲ, ಆ ದಿವಸ ಎಲ್ಲ ಭಕ್ತರು ಕೂಡ ನಾನು ಪೂರ್ಣ ದರ್ಶನ ಕೊಡ್ತೇನೆ. ಮತ್ತೆ ಭಾಗವತ ಏನು ಹೇಳುತ್ತೆ? ಪರಮಾತ್ಮನ ಉತ್ಪತ್ತಿ ಮಾಡಿದ್ದು ಅವನ ಮತ್ಸ್ಯಕೂರ್ಮಾದಿ ಅವತಾರಗಳು ಅಲ್ಲದೆ ನರಸಿಂಹಾವತಾರ. ಒಂದು ಅನಿಷ್ಟವನ್ನು ನಿವೃತ್ತಿ ಮಾಡಿದ್ರೆ ಇನ್ನೊಂದು ಇಷ್ಟವನ್ನು ಕೊಡತಕ್ಕಂಥದ್ದಾಗಿದೆ. ಒಂದೊಂದು ರೂಪಗಳು ಇಷ್ಟವನ್ನು ಕೊಡುತ್ತೆ ನಮಗೆ, ಅನಿಷ್ಟವನ್ನು ಪರಿಹಾರ ಮಾಡುತ್ತೆ. ಯಾವುದು ಅನಿಷ್ಟ ಪರಿಹಾರ ಮಾಡೋದು? ನರಸಿಂಹದೇವರು ಏನಿದ್ದಾರವರು ಅನಿಷ್ಟವನ್ನು ಪರಿಹಾರ ಮಾಡೋರು. ಮಾಯಾ ಮಾಟ ಮದ್ದು ಎಲ್ಲವನ್ನು ಕೂಡ. ಯಾಕೆಂದ್ರೆ ಪ್ರಹ್ಲಾದ ರಾಜನ ಮೇಲೆ ಆ ವ್ಯಕ್ತಿ ಯಾರು ಹಿರಣ್ಯಕಶಿಪು ತಂದೆ ಅನ್ಸ್ಕೊಂಡವನು ಹಾವುಗಳಿಂದ ಕಚ್ಚಿದ್ದ. ಹಾವು ಕಚ್ಚಿದುವಾಗ ಸುಮ್ಮನೆ ದೇವರು ಕಚ್ಚುತ್ತಾನೆ ಇದೆ, ಸುಮ್ಮನೆ ದೇವ್ರ ಧ್ಯಾನ ಮಾಡ್ತಾ ಕೂತಿದ್ದ. ನಮ್ಮ ಮುಂದೆ ಏನಾದ್ಕೊಂದು ರಬ್ಬರ್ ಹಾವಲ್ಲ ಹಾಕಿದ್ರು ಕೂಡ ನಾವು ಕಿರ್ಚಿ ಎದ್ದೊಡೋಗ್ತೀವಿ. ನಾವು ರಬ್ಬರ್ದದು. ನಿಜವಾದ ಹಾವು ಕಚ್ಚಿದ ಇದ್ರೂ ಕೂಡ ಸುಮ್ಮನೆ ಕೂತಿದ್ದ, ದೇವರಿದ್ದ ರಕ್ಷಣೆ ಮಾಡ್ತಾನೆ. ಆ ರೀತಿ ಇದ್ದ. ಒಂದು ಗರುಡ ಪಕ್ಷಿ ಬಂತು, ಆ ಸರ್ಪವನ್ನು ಎತ್ಕೊಂಡು ಹೊರಟೋಯ್ತು. ಆನೆಗಳಿಂದ ತುಳಿಸ್ದ. ಆನೆಗಳ ಭಯ ಪಡೋದು ಯಾವ ಪ್ರಾಣಿಗೆ? ಸಿಂಹಕ್ಕೆ ಮಾತ್ರ. ಇವನೇ ಯಾರು? ನರಸಿಂಹನ ಉಪಾಸಕ. ಇವನಿಗೆ ಆನೆಗಳ ಭಯವಿಲ್ಲ. ಎಲ್ಲ ಆನೆಗಳು ಕೂಡ ದಂತಗಳಿಂದ ಚುಚ್ಚಿದುವಂತೆ ಅವನನ್ನ, ರಕ್ತ ಕೊಲ್ಲಬೇಕು ಅಂತ. ಆದರೆ ಆ ಚುಚ್ಚಿರ್ತಕ್ಕಂಥಾಗ ಅದರ ದಂತಗಳೇ ಮುರಿದೋದವು ಹೊರತಾಗಿ ಇವನಿಗೇನು ಮಾಡ್ಲಿಕ್ಕಾಗಲಿಲ್ಲ. ಯಾವ ದಿವಸ ಆನೆಯಿಂದ ಇವನು ತುಳಿಸ್ಲಿಕ್ಕೆ ಅಂತ ಪ್ರಯತ್ನ ಪಡಿಸಿದ ಹಿರಣ್ಯಕಶಿಪು, ಅವತ್ತು ಅವರ ಮನೆಯಲ್ಲಿರ್ತಕ್ಕಂಥ ಅರಮನೆಯಲ್ಲಿರುವ ಪಟ್ಟದ ಆನೆ ಸತ್ತೋಯ್ತು. ಬೆಟ್ಟದ ಮೇಲಿಂದ ದಬ್ಬಿನಂತೆ. ಅದು ಯಾವುದದು? ಸಿಂಹಾಚಲ ಪರ್ವತ. ಅದು ವರಾಹ ನರಸಿಂಹನಾಗಿ ಪರಮಾತ್ಮ ಕಾಣಿಸ್ಕೊಂಡ. ಹಂದಿ ರೂಪ, ನರಸಿಂಹ ರೂಪ ನೋಡಿ, ವಿಚಿತ್ರ ರೂಪ. ಭಕ್ತನಿಗಾಗಿ ಮೇಲಿಂದ ಬಿಸಾಕಿದ್ರು. ತಕ್ಷಣ ಪರಮಾತ್ಮ ಬಂದು ಅವನನ್ನು ಹಿಡ್ಕೊಂಡು ಅವನ ರಕ್ಷಣೆ ಮಾಡಿದ. ಪುನಃ ಅವರು ಬಂದು ಅವನು ಕರ್ಕೊಂಡೋಗಿ ಮೇಲಿಂದ ಬಿಸಾಕಿದ್ರು. ಕಡೆಗೆ ಅವ್ರಿಗೆ ಬರ್ಲಿಕ್ಕೆ ಆಗಲೇ ಇಲ್ಲ. ಯಾರಿಗೆ? ಹಿರಣ್ಯಕಶಿಪನ ದೂತರಿಗೆ. ಪ್ರಹ್ಲಾದ ರಾಜ ಬೇಡ್ಕೊಂಡ, ಸ್ವಾಮಿ ಇಲ್ಲೇ ಪರ್ವತದಲ್ಲಿ ಇದ್ದು ಬಿಡು, ನಮಗೆಲ್ಲ ಅನಿಷ್ಟೊಂದು ಪರಿಹಾರ ಮಾಡಿದ್ದಿ, ನೀನು ಇಲ್ಲೇ ಇರು ಅಂತ ಹೇಳಿದರು. ಆಗ ಅವರು ಒಂದು ಮಾತು ಹೇಳ್ತಾರೆ, ನನ್ನ ಈ ರೂಪ ನೋಡಲಿಕ್ಕೆ ನೀನು ಭಕ್ತನಾದ್ರಿಂದ ನೀವೊಬ್ಬನು ಮಾತ್ರ ಸಮರ್ಥ, ಇನ್ಯಾರಿಗೂ ನೋಡ್ಲಿಕ್ಕೆ ಆಗೋದಿಲ್ಲ ಅಂದ. ಇಲ್ಲ, ಏನಾಗಲಿ ಒಂದು ದಿವಸ ಆದರೂ ದರ್ಶನ ಕೊಡು ಭಕ್ತರಿಗೆ, ಅವರನಿಷ್ಟು ಪರಿಹಾರ ಆಗಲಿ ಅಂದರು. ಆಯ್ತಪ್ಪ, ನಿನ್ನ ಪ್ರಕಾರ ಇರ್ತೇನೆ. ಅಕ್ಷಯ ತೃತೀಯ ದಿವಸ ನಿಂಗೆ ಅನುಗ್ರಹ ಮಾಡಿದ್ದು ನಾನು. ವೈಶಾಖ ಮಾಸದ ಅಕ್ಷಯ ತೃತೀಯ ಬರುತ್ತಲ್ಲ, ಆ ದಿವಸ ನಿಂಗೆ ಅನುಗ್ರಹ ಮಾಡಿದ್ದು. ಆ ದಿವಸ ಎಲ್ಲ ಭಕ್ತರು ಕೂಡ ನಾನು ಪೂರ್ಣ ದರ್ಶನ ಕೊಡ್ತೇನೆ. ಈಗಲೂ ಅಷ್ಟೇನೆ, ಗಂಧದಿಂದ ಮುಚ್ಚಿಬಿಟ್ಟಿರ್ತಾರೆ ಅವನನ್ನ, ಪೂರ್ತಿ ಗಂಧದಿಂದ ಮುಚ್ಚಾಕಿರ್ತಾರೆ. ಒಂದು ದಿವಸ ತೆಗೀತಾರೆ. ಹೋದ ವರ್ಷ ಅಲ್ಲ, ಅದು ಹೋದ ವರ್ಷ ಭಕ್ತರು ನೋಡ್ಲಿಕ್ಕೆ 10 ಲಕ್ಷ ಜನ ಇದ್ದಾರೆ. ಆದ್ರಿಂದ ಇನ್ನು 2 ದಿವಸ ಎಕ್ಸ್ಟೆಂಡ್ ಮಾಡಬೇಕು ಅಂತ ಜನರೆಲ್ಲ ಕೇಳ್ಕೊಂಡ್ರು. ಆದರೆ ಅರ್ಚಕರು ಹೇಳಿದ್ರು, ಅದೇನಾದರೂ ಅನರ್ಥ ಆಯಿತು ಅಂತ ಹೇಳಿದ್ರೆ ನಾವು ಜವಾಬ್ದಾರು ಅಲ್ಲ, ನಮ್ಗಂತೂ ನಾವು ಸಮ್ಮತಿ ಕೊಡೋದಿಲ್ಲ ಇದನ್ನ ಅಂತ ಹೇಳ್ಬಿಟ್ರು. ಸರಿ, ಅವ್ರಿಗೆ ಇಚ್ಛೆ ಇಲ್ದಿದ್ದು ನಾವ್ಯಾಕೆ ಮಾಡಬೇಕು ಅಂತ ಒಂದೇ ದಿವಸ ಇಟ್ಬಿಟ್ರು. ಒಂದು ದಿವಸದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನ ದರ್ಶನ ಮಾಡ್ತಾರೆ ಆ ಒಂದು ದಿವಸ. ಮಾರನೇ ದಿವಸ ಗಂಧ ಎಲ್ಲ ತಯಾರು ಮಾಡಿರ್ತಾರೆ, ಎಲ್ಲರೂ ಗಂಧ ತೆಕ್ಕೊಡ್ತಾರೆ. ನಾವು ಗಂಧ ತೆಕ್ಕೊಡ್ಬೋದು. ತೆಗೆದು ಅದನ್ನು ಮೆತ್ತು ಬಿಡ್ತಾರೆ, ಮುಗಿದಾಯ್ತು. ಇಂಥ ಮುಂದಿನ ವರ್ಷ ದರ್ಶನ ಅವ ನೋಡ್ಲಿಕ್ಕೆ ಆಗೋದಿಲ್ಲ. ಅವ ಹಂದಿ ಪ್ಲಸ್ ಸಿಂಹ, ಈ ರೂಪ ಏನು ಕಲ್ಪನೆ ಮಾಡ್ಕೊಳ್ಳೋದು ಹೇಗೆ? ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅಷ್ಟೇ. ಹಾಗಾದ್ರೆ ಅಲ್ಲಿ ಅನಿಷ್ಟ ಪರಿಹಾರ ಮಾಡಿದ. ಇದಾದ ಮೇಲೆ ಅಗ್ನಿಯಲ್ಲಿ ಎತ್ತಿ ಬಿಸಾಕಿದ ಅವನನ್ನ, ಬೆಂಕಿಲಿ ಬಿಸಾಕಿದ್ರು. ಆಗ ಅವನ ಅಕ್ಕ ಒಬ್ಬಳಿದ್ಲಂತೆ. ಪುರಾಣ ಕೆಲಸತಿ ಬೇರೆ ಪುರಾಣಗಳು ಸ್ವಲ್ಪ ಬೇರೆ ಮಾರ್ಗದಲ್ಲಿ ಹೋಗಿ ಹೇಳುತ್ತೆ. ಅದು ಅವಳೇನು ಲಲಿತಾ ಅಂತ ಅವಳಿಗೆ ಹೆಸರು. ಪ್ರಹ್ಲಾದರಾಜನ ಅಕ್ಕ ಒಬ್ಬಳಿದ್ಲು ಅಂತೆಲ್ಲಾನು ಕೇಳಿದ್ದೀರಾ ನೀವು? ಅಂದ್ರೆ ಬೇರೆ ಪುರಾಣದಲ್ಲಿ ಹೇಳ್ತಾರೆ, ಅಕ್ಕ ಒಬ್ಬಳಿದ್ದ, ಅವಳಿಗೆ ಲಲಿತಾ ಅಂತ ಅವಳಿಗೆ ಹೆಸರು. ಅವಳೇನು ಮಾಡಿದ್ಲು, ಒಂದು ಸಾರಿ ಕಾಡ್ಗಿಚ್ಚಿನಲ್ಲಿ ಒಬ್ಬ ಋಷಿ ಏನಿದ್ದಾನೆ ಅವನು ಬೆಂಕಿ ಸಿಕ್ಕಾಕೊಂಡಿದ್ದಾನೆ. ಅವನಿಗೆ ಗೊತ್ತಿಲ್ಲ, ತಪಸ್ಸು ಮಾಡ್ತಾ ಕೂತಿದ್ದಾನೆ, ಸುತ್ತಲೂ ಬೆಂಕಿ ಬಂದ್ಬಿಟ್ಟಿದೆ, ಅವನಿಗೂ ಹತ್ತಾಗಿದೆ. ಇವಳು ನೋಡಿದ್ಲು, ಇವಳು
ಪ್ರಹ್ಲಾದನ ಅಕ್ಕ ತನ್ನ ಮನೆಗೆ ಓಡ್ ಹೋದ್ಲು. ಒಂದು ಇದಿರ್ತಲ್ಲ ಯಾವುದು ಕಂಬಳಿ, ಅದು ತಗೊಂಬಂದು ಅವನಿಗೆ ಹೊದಿಸ್ಬಿಟ್ಲು. ಆಗ ತಕ್ಷಣ ಅದು ಆರೋಯಿತು. ಋಷಿಗೆ ತುಂಬ ಸಂತೋಷ ಆಯಿತು. ನಾನು ತಪಸ್ಸು ಮಾಡ್ತಾನೆ ಸತ್ತೋಗ್ತಾ ಇದ್ದೀನಿ, ರಕ್ಷಣೆ ಮಾಡಿದೆಯಲ್ಲ, ನಿನಗೊಂದು ಶಕ್ತಿ ಕೊಡ್ತೇನೆ. ನಿನ್ನ ಕಂಬಳಿ ಇದಲ್ಲ ಅದು ಅಗ್ನಿ ಅಂದರೆ ಏನು, ಫೈರ್ ಪ್ರೂಫ್. ಅದು ಅಂದರೆ ಅದನ್ನು ಹೊತ್ಕೊಂಡ್ಬಿಟ್ರೆ ಯಾವತ್ತು ಬೆಂಕಿ ಏನು ಮಾಡೋದಿಲ್ಲ ಅಂತ ಒಂದು ವರ ಕೊಟ್ಟರು. ಸಂತೋಷ ಅಂತ ಮನೆ ತಂದು ಇಟ್ಟಿದ್ಲು. ಪ್ರಹ್ಲಾದ ರಾಜನನ್ನು ಬೆಂಕಿಯಲ್ಲಿ ಹಾಕಿದರು. ಹಾಕಿದ ಕೊಳ್ಳೆ ನನ್ನ ತಮ್ಮ ಬೆಂಕಿಗೆ ಬಿದ್ದೋಗ್ತಾನೆ ಅಂತ ಹೇಳಿ ಬಂದು, ಪ್ರಹ್ಲಾದ ಇದನ್ನ ನೀವು ಹೊದ್ಗೋ, ನಿಂಗೆ ಬೆಂಕಿ ಏನು ಮಾಡಲ್ಲ ಅಂತ ಹೇಳಿದ್ರು. ಇಲ್ಲದೇ ಇದ್ದು ರಕ್ಷಿತನಾಗ್ತಾ ಇದ್ದ ಅವನು ಹೊದ್ಕೊಂಡ. ಹೊದಿಸಿದ್ಲು ಇವಳೆ, ಮೇಲೆ ಬಂದ್ಬಿಟ್ಟ, ಬೆಂಕಿ ಏನು ಮಾಡಲಿಲ್ಲ. ಇದು ಹಿರಣ್ಯಕಶಿಪು ಗೊತ್ತಾಯಿತು. ಅವಳು ಯಾವುದ ಕಂಬಳಿ ತಂಗೊಂಡು ಅವನ ರಕ್ಷಣೆ ಮಾಡಿಲ್ಲ ಅಂತ. ಹಾಗಾದರೆ ಅವನ ಬದಲು ನೀನು ಬೆಂಕಿಗೆ ಹಾರು ಅಂತ ಬೆಂಕಿಯಲ್ಲಿ ಹಾರಿಸ್ಬಿಟ್ಟ ಅಕ್ಕನ್ನ. ನಾವು ಪಾಲ್ಗುಣ ಮಾಸದಲ್ಲಿ ಪೌರ್ಣಿಮೆ ದಿವಸ ಬರ್ತಾ ಏನು ಮಾಡ್ತೇವೆ, ಕಾಮದಹನ. ಹಾಗೆಲ್ಲ ಬೇರೆ ಉತ್ತರ ಪ್ರದೇಶದ ಹೋಲಿ ಅಂತ ಹಬ್ಬ ಮಾಡ್ತಾರೆ. ಹೋಲಿ ಅಂದ್ರೆ ಗೊತ್ತಲ್ಲ, ಬಣ್ಣಗಳು ಹಾಕ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಹೋಲಿ ಅಂದರೆ ಅದರಲ್ಲಿ ಎಷ್ಟು ಕಾರ್ಯಕ್ರಮ ಇದೆ ಅದರದ್ದು, ಅದು ಯಾವುದೂ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನ್ಮಥನನ್ನ ಚಿತ್ರ ಬರೆದು ರಾತ್ರಿಯೆಲ್ಲ ಮೆರವಣಿಗೆ ಮಾಡಿ ಅವನನ್ನು ಬೆಂಕಿಯಲ್ಲಿ ಹಾಕಬೇಕು. ಅಂದರೆ ಕಾಮವನ್ನು, ನಮ್ಮಲ್ಲಿಕ್ಕಂಥ ಕಾಮವನ್ನು, ಕೆಟ್ಟ ಕಾಮನೆಯನ್ನು ಸುಟ್ಟಾಕ್ತಾ ಇದ್ದೀವಿ ಎಂಬತಕ್ಕಂಥ ಒಂದು ಮಾತುಗಳು ಬರುತ್ತೆ. ದೊಡ್ಡ ಕಾರ್ಯಕ್ರಮ. ಮಾರೇ ದಿವಸ ಮನ್ಮಥನಂತೆ ಅದನ್ನು ಬೂದಿಲಿ ಮಾಡಬೇಕು. ಶಿವ ಇದ್ದ ಅವನು ಆ ದಿವಸನೇ ಅವನನ್ನು 3 ಕಟ್ಟಿಗೆ ಸುಟ್ಟು ಬೂದಿ ಮಾಡಿದ್ದು. ಅದಕ್ಕೆ ನಾವು ಪ್ರತಿನಿಧಿಯಾಗಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಅಗ್ನಿ ಪೂರ್ತಿ ಶಾಂತ ಆದ ಮೇಲೆ ಮನ್ಮಥನ ಚಿತ್ರ ಬರಿಬೇಕು, ಅವನನ್ನು ಉದ್ದೇಶ ಮಾಡಿ ಭೋಜನ ಎಲ್ಲ ಹಾಕಿಸಬೇಕು. ಸುಟ್ಟಾಕಿದ್ವಲ್ಲ ನಾವು ಆ ದೋಷಕ್ಕೆಲ್ಲ. ಇಂಥ ಕಾರ್ಯಕ್ರಮ ಎಲ್ಲ ಇದೆ ಅದು. ಆದರೆ ಇಲ್ಲೇನಾಯಿತು ಅಂದರೆ, ಹೋಮದ ಕುಂಡದಲ್ಲಿ ಅವರು ಎತ್ತಾಕಿದ್ದು ಹಿರಣ್ಯಕಶಿಪು ಇವಳನ್ನ, ಲಲಿತಾನ್ನ. ಅವಳು ಅಲ್ಲೇ ಲಯ ಹೊಂದಿಬಿಟ್ಲು. ಅವಳಿಗೆ ಹೋಲಿ ಅಂತ ಹೆಸರು ಬಂತು. ಹೋ ಅಂದರೆ ಹೋಮದ ಅಗ್ನಿ, ಅಲ್ಲಿ ಲೀ ಅಂದರೆ ಲೀನಲಾದವಳು, ಆದ್ದರಿಂದ ಹೋಲಿ ಅಂತ ಕಾರ್ಯಕ್ರಮ ಅಂತ ಪುರಾಣದಲ್ಲಿ ಹೇಳ್ತಾರೆ. ನೋಡಿ, ಇಂತಹ ವಿಶೇಷಗಳು ಕೂಡ ಬೇರೆ ಪುರಾಣಗಳಲ್ಲಿ ವೇದವ್ಯಾಸ ದೇವರು ಹೇಳಿರ್ತಾರೆ. ಅಂತೂ ಈ ಪ್ರಹ್ಲಾದರಾಜನನ್ನು ಬೆಂಕಿಯಲ್ಲಿ ಹಾಕಿದರೂ ಕೂಡ ಅವನಿಗೇನೂ ಆಗಲಿಲ್ಲ. ನೀರಲ್ಲಿ ಮುಳುಗಿಸಿಟ್ರು. ವರುಣ ತಂದು ಮೇಲ್ ತಂದು ಬಿಟ್ಬಿಟ್ಟ. ಬೇಕಾಷ್ಟು ಸಂಪತ್ತನ್ನು ಕೊಟ್ಟ. ನಿಂಗೇನು ಬೇಕು ಅಂತ ವರುಣ ಕೇಳ್ತಾನೆ ಪ್ರಹ್ಲಾದರಾಜನ್ನ. ನನಗೇನು ಬೇಡ, ಆ ಪರಮಾತ್ಮನ ದರ್ಶನ ಮಾಡಿಸು ಅಂತ. ಆಯ್ತಪ್ಪ, ನೀನು ಯಾವಾಗ ಪರಮಾತ್ಮನನ್ನು ಎಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಿ ಅಲ್ಲಿ ಕಾಣಿಸ್ತಾನೆ, ಹೋಗು ಅಂತ ಅಂದ್ಬಿಟ್ಟ. ಸರಿ, ಹಿರಣ್ಯಕಶಿಪು ಎಲ್ಲ ಕಷ್ಟಗಳು ಕೊಟ್ಟಿದ್ದು ಆಯಿತು. ಪ್ರಹ್ಲಾದರಾಜನಿಗೆ ಮಾಟ ಮಾಡೋದೊಂದು ಬಾಕಿ ಇತ್ತು. ಸರಿ, ಮಾಟವನ್ನು ಮಾಡದ. ಮಂತ್ರದಿಂದ ಮಾಟ ಮಾಡದ ಮಗನಿಗೆ, ಪ್ರಹ್ಲಾದರಾಜನಿಗೆ ಏನು ಯೋಚನೆ ಮಾಡಲಿಲ್ಲ. ನರಸಿಂಹದೇವರಿದ್ದಾರೆ, ರಕ್ಷಣೆ ಮಾಡ್ತಾರೆ ಅಂದರು. ನೋಡಿ, ಆ ಮಾಟವನ್ನು ಕೂಡ ಪರಮಾತ್ಮ ನಾಶ ಮಾಡಿಬಿಟ್ಟು. ಆದ್ದರಿಂದ ಶಾಸ್ತ್ರ ಹೇಳುತ್ತಲ್ಲಿ, ಚಟ 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 ದೂರಂ ಮೋಹಯನ್ ಭ್ರಮಯಾರೀನ್ ಕಡಿ 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 ಕಾಯಂ ಜ್ವಾರಯ ಸ್ಫೋಟಯ ಸ್ವ ಜಹಿ 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 ಬೇಗಂ ಶಾಸ್ತ್ರವಂಸಾನುಬಂಧಂ ದಹ ದಹ ನರಸಿಂಹ ಅಸಖ್ಯ ವೀರ್ಯ ಅಹಿತಂ ಮೇ ಮೇ ಅಹಿತಂ ಅನಿಷ್ಟಂ ದಹ ದಹ, ಸುಟ್ಟು ಹಾಕಿಬಿಡು ಎಂಬುದಾಗಿ ತ್ರಿವಿಕ್ರಮಡಿತಾಚಾರ್ಯ ಸ್ತೋತ್ರ ಮಾಡಿ. ಕುರು ಕುರು ಕರುಣಾಂತೆ ಸಾಂಕುರಾಂ ದೈತ್ಯಪೋತೆ ದಿಶ ದಿಶ ವಿಶದಾಂ ಮೇ ಶಾಶ್ವತೀಂ ದೇವದೃಷ್ಟಿಂ ಜಯ 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 ಮೂರ್ತೆ ನಾರ್ತಜೇತ ವ್ಯಪಕ್ಷಂ ದಹ ದಹ ನರಸಿಂಹ ಸಖ್ಯವೀರಾಹಿತಂ ಮೇ. ಕುರು ಕುರು ಕರುಣಾಂ, ಒಳ್ಳೆ ಕರುಣೆಯನ್ನು ಮಾಡು ಎಂಬುದಾಗಿ ಪ್ರಹ್ಲಾದರಾಜ ಏನು ಸ್ತೋತ್ರ ಮಾಡಬೇಕಾಗಿತ್ತು ಆ ಸ್ತೋತ್ರವನ್ನ ನಮಗಾಗಿ ತ್ರಿವಿಕ್ರಮಡಿತಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಈ ಸಂಧ್ಯಾ ಕಾಲದೇ ಆದರೂ ವಿಜೇಂದ್ರ ತೀರ್ಥ ಮಾಡತಕ್ಕಂಥದ್ದು ಭೂಖಂಡಂ ವಾರಣಾಂಡಂ ಪರಮರ ವಿರಟಂ ಈ ಮಂತ್ರ ಬರುತ್ತೆ. ಮಾಟ ಮದ್ದು ಎಲ್ಲವನ್ನು ಪರಿಹಾರ ಮಾಡೋದು. ಒಂದು ಸಾರಿ ಸಾಯಂಕಾಲ ಹೇಳ್ಕೊಂಡ್ರೆ ಸಾಕು, ನಮ್ಮ ಸುದ್ದಿಗೆ ಯಾವನೂ ಬರೋಲ್ಲ. ಅಂಥ ಮಂತ್ರಗಳು ಅದೆಲ್ಲ. ಎಷ್ಟೋ ಸತಿ ಗಾಳಿ ಹೊಡೆಯೋದು ಅಂತಿರುತ್ತೆ. ಈ ಅಮಾವಾಸ್ಯೆ ಹತ್ತತ್ರ ಬರ್ತಾ ಇದ್ದಾಗೆ ಏನೋ ಗಂಡ ಅಂತ ಏಕವಚನ ಬೈತಾಳೆ ಹೆಂಡತಿ, ಅಂಥವರೆಲ್ಲ ಇರ್ತಾರೆ. ಆಗ ಅಂಥವ್ರಲ್ಲಿ ಏನು ಔಷಧಿ ಗೊತ್ತಾ, ಸಾಂಬ್ರಾಣಿಯಲ್ಲಿ ಧೂಪ ಇರುತ್ತಲ್ಲ ಅದನ್ನು ಅಗ್ಗಿಸಿಗೆ ಹಾಕೋದು, ಆ ಹೊಗೆ ತಗೊತಾ ಇರ್ಬೇಕು, ಇವ್ರು ಮಂತ್ರ ಹೇಳ್ತಾ ಇರಬೇಕು. ಹಾಗೆ ಮಾಡಿದರೆ ಪೂರ್ಣವಾಗಿ ಅವರು ಸರಿಯಾಗಿಬಿಡ್ತಾರೆ. ಆಗಿದ್ದಾರೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೆ.
ಇದು ನರಸಿಂಹದೇವರು. ನರಸಿಂಹದೇವರು ಅಂತ ಹೇಳಿದ್ರೆ ಎಲ್ಲ ಅನಿಷ್ಟಗಳು ಪರಿಹಾರ.